ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆಹಳ್ಳಿ ಸುರೇಶ್. ಬಂಟ್ವಾಳದ ಬಿ ಸಿ ರೋಡಲ್ಲಿರುವಂಥ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಲಾವಣ್ಯ ಅನ್ನೋ ಯುವತಿಯ ಮೇಲೆ ನಡೆದಂಥ ಒಂದು ಘೋರ ದಾಳಿ, ಆ ಯುವತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದಂಥ ಕೃತ್ಯ ನಿಜಕ್ಕೂ ಇಡೀ ರಾಜ್ಯವನ್ನು ಒಂದು ರೀತಿ ಆತಂಕಕ್ಕೆ ಕಂಗಾಲಾಗುವಂತೆ ಮಾಡಿದೆ. ಹೆಣ್ಮಕ್ಕಳು, ಯುವತಿಯರು ಅಂದರೆ ಯುವತಿಯರನ್ನು ಈ ರೀತಿ ಲೈಂಗಿಕ ಕಿರುಕುಳ, ಈ ರೀತಿ ಹತ್ಯೆ ಮಾಡೋದು ಅಂದರೆ ಅಷ್ಟು ಸುಲಭ ಆಗ್ಬಿಡ್ತಾ ನಮ್ಮ ರಾಜ್ಯದಲ್ಲಿ? ಕಾನೂನು ಸುವ್ಯವಸ್ಥೆಯ ಕಥೆ ಏನು? ಯುವಕರ ಈ ಮಾನಸಿಕ ಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ಇದಕ್ಕೆ ಕಾರಣ ಏನು? ಈ ಮಟ್ಟಕ್ಕೆ ಕ್ರೌರ್ಯ ಬರೋದಕ್ಕೆ ಅವನ ಮಾನಸಿಕ ಸ್ಥಿತಿ ಯಾವ ಮಟ್ಟಕ್ಕೆ ಅಧೋಗತಿಗೆ ಹೋಗಿದೆ? ಇದೆಲ್ಲದರ ಬಗ್ಗೆ ನಾವು ಯೋಚನೆ ಮಾಡಲೇಬೇಕಾಗಿದೆ. ಇಲ್ಲಾಂದರೆ ಈ ಥರದ ಘಟನೆಗಳು ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತವೆ. ಸ್ನೇಹಿತರೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರೆಲ್ಲ ನೀವಿನ್ನೂ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಜೊತೆಗೆ ನನ್ನ ಈ ಚಾನಲಲ್ಲಿ ಒಂದಷ್ಟು ಮಾಹಿತಿ, ಒಂದಷ್ಟು ಜಾಗೃತಿ, ಒಂದಷ್ಟು ಚಿಂತನೆ, ಒಂದಷ್ಟು ಅರಿವು, ನೀವು ಮಾತಾಡ್ಕೊಳ್ಳೋದು ಆ ರೀತಿ ಸಾಗುತ್ತೆ ಅಂತ. ಸ್ನೇಹಿತರೆ, ವಿಚಾರಕ್ಕೆ ಬರ್ತೀನಿ. ಈಗ ಲಾವಣ್ಯ ಅನ್ನೋ ಯುವತಿಯನ್ನು ಅವನೇನು ಚೇತನ್ ಅನ್ನುವಂಥ ಕ್ರೂರಿ ಕೊಲೆ ಮಾಡಿದ್ನಲ್ಲ ತಲವಾರಲ್ಲಿ, ನಾವು ಒಂದು ರೀತಿಯಲ್ಲಿ ಹಿಂಗೆ ಪ್ರತಿಯೊಂದು ಬಸ್ ಸ್ಟ್ಯಾಂಡ್ನಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಭದ್ರತೆಯನ್ನು ನಿಯೋಜಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಅವತ್ತು ಅಲ್ಲಿ ಯಾರಾದರೂ ಪೊಲೀಸು ಅಥವಾ ಯಾರಾದರೂ ಭದ್ರತಾ ಸಿಬ್ಬಂದಿಗಳಿದ್ದಿದ್ದರೆ ಬಹುಶಃ ಈ ಘಟನೆಯನ್ನು ತಡೆಯೋದಕ್ಕೆ ಅವಕಾಶ ಇತ್ತು ಅಂತ ಅನಿಸುತ್ತೆ. ಆನಂತರ ಆ ಯುವತಿ ಲಾವಣ್ಯ, ಇವನು ಬಸ್ಸಲ್ಲಿ ಕೂತಿರ್ತಾನೆ. ಲಾವಣ್ಯ ತನ್ನ ಕೆಲಸವನ್ನು ಮುಗಿಸಿ 2 ದಿನಗಳ ಹಿಂದೆ ತನ್ನ ಕೆಲಸ ಅಂದರೆ ಮೀನ್ಸ್ ಡ್ಯೂಟಿ ಮುಗಿಸಿ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡ್ತಿರ್ತಾಳೆ ನರ್ಸಾಗಿ. ತನ್ನ ಡ್ಯೂಟಿಯನ್ನು ಮುಗಿಸಿ ಮನೆಗೆ ಹೋಗುವಾಗ ಬಸ್ಸಲ್ಲಿ ಕೂತಿರ್ತಾಳೆ. ಆ ಸಂದರ್ಭದಲ್ಲಿ ಇವನು ಹೊಂಚು ಹಾಕಿ ಕಾಯ್ತಾ ಇದ್ದಂಥ ಚೇತನ್ ಅಲ್ಲಿಗೆ ಬರ್ತಾನೆ. ಬಂದು ಬಸ್ಸಲ್ಲಿ ವಾಗ್ವಾದ ಆಗುತ್ತೆ. ಸೊ ಇದರಿಂದ ಬೇಸರಗೊಂಡಂಥ ಲಾವಣ್ಯ ತನ್ನ ಅಕ್ಕನಿಗೆ ಕರೆ ಮಾಡಿ ಈ ವಿಷಯನ ತಿಳಿಸ್ತಾರೆ. ಲಾವಣ್ಯ ಅಕ್ಕ ತನ್ನ ಗಂಡನಿಗೆ ತಿಳಿಸಿ, ನನ್ನ ತಂಗಿಗೆ ಈ ರೀತಿ ಟಾರ್ಚರ್ ಆಗ್ತಾಯಿದೆ, ತೊಂದರೆ ಆಗುತ್ತೆ ಅಂಥೇಳಿ ವಿಷಯ ತಿಳಿಸ್ತಾರೆ. ಸೊ ಲಾವಣ್ಯ ಭಾವ ತನ್ನ ಸ್ನೇಹಿತನಿಗೆ ಫೋನ್ ಮಾಡಿ, ಅಲ್ಲಿ BC ರೋಡಲ್ಲಿ ಹಿಂಗೆ ನನ್ನ ಹೆಂಡತಿಯ ತಂಗಿಗೆ ಈ ರೀತಿ ತೊಂದರೆ ಆಗ್ತಾಯಿದೆ, ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳ್ತಾರೆ. ಆ ಸ್ನೇಹಿತ ಅಲ್ಲಿ ಬರೋ ಅಷ್ಟರಲ್ಲಿ ಈ ಒಂದು ದುರ್ಘಟನೆ ಅಂದರೆ ಕೊಲೆ ಆಗೋಗಿರುತ್ತೆ. ಇಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಪೊಲೀಸ್ ತುರ್ತು ಕರೆ ಇದೆ. ಅಂದರೆ ಇನ್ನೊಂದು ಥರದ್ದು ಸರ್ಕಾರ ಏನಾದರೂ ಯೋಜನೆ ರೂಪಿಸಬೇಕಾಗಿದೆ. ಯಾರಾದರೂ ತುಂಬ ತುರ್ತಲ್ಲಿದ್ದಾರೆ, ತುಂಬ ಅಪಾಯದಲ್ಲಿದ್ದಾರೆ ಅಂತ ಅಂದರೆ ಪ್ರತಿಯೊಬ್ಬರ ಮೊಬೈಲ್ಗಳಲ್ಲಿ ಮಹಿಳೆಯರು ಅಥವಾ ಯುವತಿಯರು ಯಾರೇ ಆಗಲಿ ಒಂದು ಬಟನ್ ಒತ್ತಿದ್ರೆ ಬಹಳ ಬೇಗ ಸ್ಪಂದಿಸುವ, ಆ ಕ್ಷಣಕ್ಕೆ ಆ ಸ್ಥಳಕ್ಕೆ ಬಹಳ ಬೇಗ ಪೊಲೀಸರು ಅಥವಾ ರಕ್ಷಣೆ ಮಾಡೋರು ಬರೋ ರೀತಿ ಸರ್ಕಾರ ಏನಾದರೂ ಒಂದು ಕಾರ್ಯಕ್ರಮವನ್ನೇ ಅಥವಾ ಒಂದು ಚಿಂತನೆಯನ್ನೇ ಮಾಡುವ ಅವಶ್ಯಕತೆ ಇದೆ. 100 112 ಇದೆ. ಆದರೆ ಅದು ಎಷ್ಟು ಸ್ಪೀಡಾಗಿ ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟು. ಆ ಕ್ಷಣದಲ್ಲಿ ಯಾರಾದರೂ ಬಂದಿದ್ದರೆ ಈ ಘಟನೆ ನಿಲ್ಲಿಸ್ಬೋದಿತ್ತು. ಅವನು ಅಟ್ಟಾಡಿಸ್ಕೊಂಡು ಹೊಡಿತಾನೆ ಆ ಬಸ್ ಸ್ಟ್ಯಾಂಡ್ ತುಂಬ ಅಂತಂದರೆ ಅಲ್ಲಿ ಯಾರೋ ಸಾರ್ವಜನಿಕರು ಇದನ್ನು ನೋಡಿ ತಡೆಯೋದಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಅವನ ಕೈಯಲ್ಲಿ ಮಾರಕಾಸ್ತ್ರ ಇದ್ದದ್ರಿಂದ ಅವ್ರನ್ನೆಲ್ಲ ಕೂಡ ಎದುರಿಸಿದನು. ಅಂದರೆ ಆ ಘಟನೆ ತಡೆಯೋಕ್ಕಾಗಿಲ್ಲ, ಸಾರ್ವಜನಿಕರಿಗೆ ಟ್ರೈ ಮಾಡಿದ್ದಾರೆ. ಇದು ಆಗಬೇಕಾಗಿದೆ. ಯಾರೋ ಬಸ್ ಸ್ಟ್ಯಾಂಡ್ನಲ್ಲಿ, ಎಲ್ಲ ಬಸ್ ಸ್ಟ್ಯಾಂಡಲ್ಲೂ ಕೂಡ ಜನ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಅಲ್ಲಿ ನೋಡಿದ್ರೆ ಜನನೇ ಕಾಣಲ್ಲ. ಆ ಬಂಟ್ವಾಳದ BC ರೋಡಲ್ಲಿರುವಂಥ KSRTC ಬಸ್ ಸ್ಟ್ಯಾಂಡಲ್ಲಿ ಜನನೇ ಕಾಣಲ್ಲ. ಸೊ ಇಂಥ ಸಂದರ್ಭದಲ್ಲಿ ಮಹಿಳೆಯರು ಬಹಳ ಜಾಗೃತವಾಗಿ ಹೇಗೆ ರಕ್ಷಣೆಯನ್ನು ಮಾಡ್ಕೋಬೇಕು ಅನ್ನೋ ಥರದ್ದು, ಅವರು ಏನಾದರೂ ಪೆಪ್ಪರ್ ಸ್ಪ್ರೇ ಇಟ್ಕೋಬೇಕಾ, ಇನ್ನೊಂದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಬೇಕಾಗಿದೆ. ಮಹಿಳೆಯರು ಯಾವುದಾದ್ರು ಒಂದು ಬಟನ್ ಒತ್ತಿದ
ಒತ್ತಿದ್ರೆ ಸಾಕು, ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು, ಪೊಲೀಸ್ನವರು ಯಾರೋ ಬರೋವಂಥ ಒಂದು ವ್ಯವಸ್ಥೆ ಮಾಡಿದರೆ ಆ ಜೀವ ಉಳಿತಿತ್ತೇನೋ ಅನ್ನುವಂಥದ್ದು ಒಂದು ವಿಚಾರ. ಈಗ ಅವನ್ನ ಬಂಧಿಸಿದ್ದಾರೆ, ಚೇತನ್ ಅನ್ನುವಂಥದ್ದು. ಅವನೇನೋ ದೂರದ ಸಂಬಂಧಿ ಅಂತೆ, ಒಂದು ಸೈಡ್ ಲವ್ ಮಾಡ್ತಿದ್ದಂತೆ. ಸೊ ಅವನು ಇಲಿ ಪಾಷಾಣ ಕುಡಿದಿದ್ದ, ಅವನನ್ನು ಬಂಧಿಸಿ ಈಗ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಕಾನೂನಿನ ಪ್ರಕ್ರಿಯೆಗೆ ಒಳಪಡಿಸಿದ್ದಾರೆ. ಇನ್ನೊಂದು, ಈ ರೀತಿ ಯುವಕರು ತುಂಬ ಜನ ನನ್ನ ಪ್ರೇಮ ಅಂದರೆ ತನ್ನ ಪ್ರೇಮ ನಿವೇದನೆಯನ್ನು ಅರ್ಥ ಮಾಡಿಕೊಳ್ದಿರುವ ಯುವತಿಯರ ಮೇಲೆ ಅವರು ನನ್ನ ಲವ್ವನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿಲ್ಲ ಅನ್ನೋದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಂತಂದರೆ ಅವರ ಮಾನಸಿಕತೆ ಯಾವ ಮಟ್ಟಕ್ಕೆ ಹದಗೆಟ್ಟೋಗಿದೆ, ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಮಾನವಶಾಸ್ತ್ರಜ್ಞರು, ಮನಃಶಾಸ್ತ್ರಜ್ಞರು ಇವರೆಲ್ಲ ಕೂಡ ಅಧ್ಯಯನ ನಡೆಸಬೇಕಾಗಿದೆ. ಇಲ್ಲಾಂದರೆ ಈ ಥರದ ಮನಸ್ಥಿತಿ ಇರೋರು ಇನ್ನೂ ತುಂಬ ಜನ ಯುವಕರು ಇರಬೇಕು, ಅಥವಾ ಯುವತಿಯರು ಕೂಡ ಇರಬೇಕು. ಅವರನ್ನು ಫೈಂಡ್ ಔಟ್ ಮಾಡಿ ಅವರಿಗೆ ಕೌನ್ಸಲಿಂಗ್ ಕೊಡುವ, ಟ್ರೀಟ್ಮೆಂಟ್ ಕೊಡುವ ವ್ಯವಸ್ಥೆಗಳಾಗಲಿಲ್ಲ ಅಂದರೆ ಸಾಕಷ್ಟು ಕೊಲೆ, ಸಾವು ನೋವುಗಳಾಗುವ ಸಾಧ್ಯತೆಗಳಿದ್ದಾವೆ. ಈ ಎಚ್ಚರಿಕೆಯನ್ನು ಕೂಡ ಸರ್ಕಾರ, ಸಂಘ ಸಂಸ್ಥೆಗಳ ವ್ಯವಸ್ಥೆ ಮಾಡಬೇಕಾಗಿದೆ. ಇದನ್ನ ನೆಗ್ಲೆಕ್ಟ್ ಮಾಡಿ ಬಿಡುವಂಥ ವಿಚಾರ ಅಲ್ಲ. ಇದನ್ನು ಮುಂಜಾಗ್ರತೆಯನ್ನು ತೆಗೆದುಕೊಂಡು ಯೋಚನೆ ಮಾಡಿದ್ರೆ ಒಂದಷ್ಟು ಜೀವಗಳು ಉಳಿಯುವ ಸಾಧ್ಯತೆಗಳಿವೆ ಅನ್ನುವಂಥದ್ದು. ಆ ನೆಲೆಯಲ್ಲೂ ಕೂಡ ಯೋಚನೆಯನ್ನು ಮಾಡಬೇಕಾಗಿದೆ ಅನ್ನುವಂಥದ್ದು. ಮತ್ತು ಇನ್ನೊಂದು, ದಕ್ಷಿಣ ಕನ್ನಡ ಭಾಗದಲ್ಲಿ ಏನಾದರೂ ಕೊಲೆ ಆದರೆ ಅದಕ್ಕೆ ಕೋಮು ಬಣ್ಣ ಹಚ್ಚೋದಕ್ಕೇ ಒಂದಷ್ಟು ಕೋಮುವಾದಿಗಳು, ಮತೀಯವಾದಿಗಳು, ದುಷ್ಟಶಕ್ತಿಗಳು ಕಾಯ್ತಾ ಇರ್ತವೆ. ಕೊಲೆಯಾದ ಯುವತಿಯ ಧರ್ಮ ಯಾವುದು, ಕೊಲೆ ಮಾಡಿದವನ ಧರ್ಮ ಯಾವುದು ಅಂತ ನೋಡಿಬಿಟ್ಟು ಏನಾದರೂ ಬೇರೆ ಬೇರೆ ಆಗಿಬಿಟ್ರೆ ಅದಕ್ಕೆ ಒಂದು ಬಣ್ಣ ಹಚ್ಚಿಬಿಟ್ಟು ಕೊಲೆನೇ, ಯಾರು ಮಾಡಿದ್ರೂ ಕೊಲೆನೇ, ಅದು ತಪ್ಪು, ಅದು ಅಪರಾಧ, ಅದು ಜೀವ ವಿರೋಧಿ ಕೃತ್ಯ. ಆದರೆ ಅಲ್ಲಿ ಹೈಲೈಟ್ ಆಗೋದು, ಅದನ್ನು ಅಲ್ಲಿ ಮುನ್ನೆಲೆಗೆ ಬರುವ ವಿಚಾರ ಯಾವುದು ಅಂದರೆ ಧರ್ಮ. ಇಂಥ ಧರ್ಮದ ಯುವತಿಯನ್ನು ಇಂಥ ಧರ್ಮದವನು ಇಂಥ ಜಾತಿಯವನು ಕೊಲೆ ಮಾಡ್ದ, ಈಗ ನಾವು ಸಿಡಿದೇಳಬೇಕು, ಗಲಭೆ ಮಾಡಬೇಕು, ಬಂದ್ ಮಾಡಬೇಕು, ಆ ಒಂದು ಪ್ರದೇಶವನ್ನು ಬಂದ್ ಮಾಡಬೇಕು. ಇದನ್ನು ರಾಜಕೀಯ, ಇನ್ನೂ ಇದಕ್ಕೋಸ್ಕರನೇ ಕಾಯ್ತಿರುವಂಥ ರಾಜಕೀಯ ಪಕ್ಷಗಳು ಅಲ್ಲಿ ಬಂದ್ಬಿಟ್ಟು, ನೋಡಿ ನಮ್ಮ ಧರ್ಮದ ಯುವತಿಯನ್ನು ಆ ಧರ್ಮದವನು ಕೊಲೆ ಮಾಡಿದ್ದಾನೆ, ಈಗ ಏನು ಮಾಡಬೇಕು, ಗಲಾಟೆಯನ್ನು ಮಾಡಬೇಕು, ಬೆಂಕಿಯನ್ನು ಹಚ್ಚಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂಥೇಳಿ ಸಮಾಜದಲ್ಲಿ ಅಶಾಂತಿಯನ್ನು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದರಿಂದ ತಮ್ಮ ರಾಜಕೀಯ ಲಾಭ, ಮೈಲೇಜು, ತಮ್ಮ ವೈಯಕ್ತಿಕವಾದ ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೋಬೇಕು ಅಂತ ನೋಡ್ತಾ ಇರ್ತಾರೆ. ಇವ್ರು ಏನಾದರೂ ಮನುಷ್ಯರು ಅಂತ ಅನ್ನೋಕ್ಕಾಗತ್ತೆ? ಅಲ್ಲೊಂದು ಕೊಲೆ ಆಗಿದೆ, ಆ ಕೊಲೆಯನ್ನು ಯಾವನ್ನೇ ಮಾಡಿದ್ರು ಖಂಡಿಸಬೇಕು. ಆ ಜೀವ ಹೋಗಿದೆ, ಆ ಕುಟುಂಬದವರು ಸಾಂತ್ವನ ಹೇಳಬೇಕು. ಮತ್ತು ಈ ತರಹದ ಘಟನೆಗಳು ಆಗದ ನೆಲೆಯಲ್ಲಿ ನಾವೇನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ರಾಜಕಾರಣಿಗಳು ಯೋಚನೆ ಮಾಡಬೇಕು, ಮತ್ತು ಒಂದಷ್ಟು ಸಮುದಾಯಗಳ ಕಾರ್ಯಕರ್ತರು ಚಿಂತನೆ ಮಾಡಬೇಕು. ಆದರೆ ಅದನ್ನು ಮಾಡಲ್ಲ. ಅದಕ್ಕೊಂದು ಕೋಮು ಬಣ್ಣ ಬಳಿದು ಬಂದ್ ಮಾಡಿ, ಈಗ ನೋಡಿ, ಈ ಹಿಂದೆ ಆ ದಕ್ಷಿಣ ಕನ್ನಡ ಭಾಗದಲ್ಲಿ ಕೊಲೆಗಳಾದಾಗ ಅದಕ್ಕೆ ಯಾವ ರೀತಿ ರಾಜಕೀಯ ಬಣ್ಣ ಬಳಿದಿದ್ದಾರೆ, ಮತ್ತು ಒಂದಷ್ಟು ಚರ್ಚೆಗಳು ಆಗ್ತಾಯಿದ್ದಾವೆ. ಒಂದೇ ಧರ್ಮದವರು ಕೊಲೆ ಮಾಡಿದ್ರೆ ಬಾಯಿ ಬಂದು, ಬೇರೆ ಧರ್ಮದವರು ಬೇರೆಯವ್ರು ಕೊಲೆ ಮಾಡಿದ್ರೆ ಅದಕ್ಕೆ ಬಂದು ಏರಿಯಾಗೊಂದು ನಗರ ಬಂದ್ ಮಾಡಿಬಿಡ್ತಾರೆ ಅಂತ. ಮನುಷ್ಯತ್ವ ಇರೋರು ಯಾವುದೇ ಕೃತ್ಯ ಮಾಡಲಿ ಅದನ್ನು ಖಂಡಿಸ್ತಾನೆ. ಧರ್ಮ ನೋಡಿ, ಜಾತಿ ನೋಡಿ ಅದನ್ನು ಹೈಲೈಟ್ ಮಾಡೋದು, ಇದು ನಮ್ಮ ಧರ್ಮದಲ್ಲ ಅಂದ ತಕ್ಷಣ ಅದನ್ನು ಗೌಣ ಮಾಡೋದು, ಅದು ಮನುಷ್ಯರಾದವರು ಮಾಡೋ ಕೆಲಸ ಅಲ್ಲ. ಸೊ ದಕ್ಷಿಣ ಕನ್ನಡ ಭಾಗದಲ್ಲಿ ಇದು ಕೂಡ ನಿಲ್ಲಬೇಕಾಗಿದೆ. ಯಾರೇ ಕಾನೂನನ್ನು ಕೈಗೆ ತೆಗೆದುಕೊಳ್ಳಿ ಅವ್ರನ್ನ ಎಡೆಮುರಿ ಕಟ್ಟಿ ಕಠಿಣವಾದ ಕಾನೂನಿನ ಶಿಕ್ಷೆಗೆ ಒಳಪಡಿಸಬೇಕು. ಜೊತೆಗೆ ಅವರೇ ಸಂತ್ರಸ್ತರಿರಲಿ, ಅವ್ರ ಪರವಾಗಿ ನಿಲ್ಲಬೇಕು. ಅದಕ್ಕೆ ರಾಜಕೀಯ ಬಣ್ಣ ಬಳಿಯಬಾರದು. ಯಾರಾದರೂ ರಾಜಕೀಯ ಬಣ್ಣ ಬಳಿದ್ರೆ ಅವರನ್ನು ಕಾನೂನಿನ ಶಿಕ್ಷೆಗೆ ಒಳಪಡಿಸೋ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಸ್ನೇಹಿತರೆ, ಒಟ್ಟಾರೆ ನಾವು ಎಲ್ಲ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಈ ಪ್ರೀತಿ, ಪ್ರೇಮ, ಪ್ರಣಯ, ಅಕ್ರಮ ಸಂಬಂಧ, ಆಮೇಲೆ ಆಸ್ತಿ, ಹಣಕ್ಕೋಸ್ಕರ, ಆಮೇಲೆ ಉದ್ಯೋಗ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಏನೇನೋ ಕಾರಣಕ್ಕೋಸ್ಕರ ಅತಿ ಹೆಚ್ಚು ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ ಸಮಾಜದಲ್ಲಿ. ಕರ್ನಾಟಕ, ಬೇರೆ ಬೇರೆ ಭಾಗಗಳಲ್ಲಿ, ಕರ್ನಾಟಕ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ರೇಟ್ ಇದೆ, ಕ್ರೈಮ್ ರೇಟ್ ಕಡಿಮೆ ಇದೆ. ನಾವು ನೋಡ್ತಿದ್ದೀವಲ್ಲ, ದೇಶದಾದ್ಯಂತ ಮನುಷ್ಯನ ಸ್ವಾರ್ಥ ಹೆಚ್ಚಾಗ್ತಾ ಇದೆ, ಮನುಷ್ಯ ದುರಾಸೆ, ಅವನ ವಿಕೃತಿಗೊಳಗಾಗ್ತಿದ್ದಾನೆ ಮನುಷ್ಯ, ಯುವಕರು ವಿಕೃತಿಗೊಳಗಾಗ್ತಿದ್ದಾರೆ. ಇದನ್ನೆಲ್ಲ ಒಂದು ರ್ಯಾಂಡಮಾಗಿ ನೋಡಿದಾಗ ಅತಿ ಹೆಚ್ಚು ಏನು ಇನ್ಫ್ಲುಯೆನ್ಸ್ ಆಗಿರ್ಬೋದು ಅಂತ ನೋಡಿದಾಗ ನಮಗನ್ಸೋದು, ಒಂದು
ಪರಿಸರ, ಆ ಮಕ್ಕಳು ಅಥವಾ ಯುವಕರು ಜನರು ಬದುಕುತ್ತಿರುವಂಥ ಪರಿಸರ ಸ್ವಚ್ಛ, ಸುಂದರ, ಶಾಂತಿಯುತ, ಸೌಹಾರ್ದಯುತವಾಗಿ ಇರಬೇಕು. ಆ ಪರಿಸರ ಸುಂದರವಾಗಿ, ಶಾಂತವಾಗಿ, ಸೌಹಾರ್ದ ನೆಲೆಯಲ್ಲಿ ಇಲ್ಲ ಅಂದರೆ ಅವರು ಇನ್ಫ್ಲುಯೆನ್ಸ್ಗೊಳಗಾಗ್ತಾರೆ, ಪ್ರಭಾವಕ್ಕೊಳಗಾಗ್ತಾರೆ. ಆನಂತರ ಮೊಬೈಲ್, ಡಿಜಿಟಲ್ ಸ್ಕ್ರೀನಿಂಗ್ ನೋಡೋದು, ಟಿ ವಿಗಳಲ್ಲಿ ನೋಡೋದು, ಬರೀ ಕ್ರೈಮ್ ಓರಿಯೆಂಟೆಡ್ ಆದ ಸ್ಟೋರಿಗಳನ್ನು, ಥ್ರಿಲ್ಲಿಂಗ್ ಓರಿಯೆಂಟ್ ಆದ ಸ್ಟೋರಿಗಳನ್ನು, ಸಸ್ಪೆನ್ಸ್ ಓರಿಯೆಂಟೆಡ್ ಆದ ಸ್ಟೋರಿಗಳನ್ನು ನೋಡೋದು, ಕ್ರೈಮ್ ಮಾಡೋದು ಹೇಗೆ ಅಂತ ನೋಡೋದು, ಇವೆಲ್ಲವೂ ಕೂಡ ಮಕ್ಕಳಲ್ಲಿ ವೆಬ್ ಸೀರೀಸ್ಗಳು ಬರ್ತವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಅದು ಕೂಡ ಮಕ್ಕಳಲ್ಲಿ. ಆಮೇಲೆ ಗೇಮಿಂಗು, ಡೆಡ್ಲಿ ಗೇಮಿಂಗು, ಅವೆಲ್ಲವೂ ಕೂಡ ಮಕ್ಕಳಲ್ಲಿ, ಯುವಕರಲ್ಲಿ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಒಂದು ರೀತಿ ದಾಸರನ್ನಾಗಿ ಮತ್ತು ಅದಕ್ಕೆ ಆ ಪ್ರಭಾವಕ್ಕೊಳಗಾಗ್ತಿದ್ದಾರೆ. ಇನ್ನೊಂದು ಆಘಾತಗಳನ್ನು ಅಂದರೆ ತಮಗಾಗೋ ಫೀಲಿಂಗ್ಸನ್ನು ತಡೆಗಟ್ಟಿಕೊಳ್ಳುವುದು ಅಥವಾ ಸಮಾಧಾನ ಮಾಡಿಕೊಳ್ಳೋದು ಹೇಗೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಧ್ಯಾನ, ಮೆಡಿಟೇಷನ್ ಅವ್ರಿಗೆ ತಲುಪಲಾಗ್ತಾ ಇಲ್ಲ. ಎಷ್ಟೋ ಯುವಕರಿಗೆ ತಮ್ಮ ಮನಸ್ಸಲ್ಲಾಗೋ ತೊಳಲಾಟವನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗದೆ ಅವರು ಬೇರೆ ಮಾರ್ಗವನ್ನು, ಕೆಟ್ಟ ಮಾರ್ಗವನ್ನು, ಬದುಕನ್ನು ಅಂತ್ಯಗೊಳಿಸ್ಕೊಳ್ಳೋ ಮಾರ್ಗವನ್ನು, ವಿಕೃತಿಗೊಳಗಾಗುವ ಮಾರ್ಗವನ್ನು ಅನುಸರಿಸ್ತಿದ್ದಾರೆ. ಆ ಮಾರ್ಗದಿಂದ ಹೊರಗಡೆ ತಂದು ಅವರನ್ನು ಒಂದು ಧ್ಯಾನಸ್ಥರನ್ನಾಗಿ, ಅವರನ್ನು ಒಂದು ರೀತಿ ಮೆಡಿಟೇಷನ್ಗೆ ಒಳಪಡಿಸಿ, ಅವರ ಮನಸ್ಸಲ್ಲಿ ಮತ್ತು ಮೈಂಡಲ್ಲಿರುವಂಥ ಕಲ್ಮಶಗಳನ್ನೆಲ್ಲ ಹೋಗಲಾಡಿಸಿ ಒಂದು ಶುಭ್ರ ಸ್ಥಿತಿಗೆ, ಒಂದು ಧ್ಯಾನಸ್ಥ ಸ್ಥಿತಿಗೆ ಕೊಂಡೊಯ್ಯುವ ವ್ಯವಸ್ಥೆಗಳಾಗಬೇಕಾಗಿದೆ. ಅದು ಹೇಳೋದು ಸುಲಭ, ಆದರೆ ಅದನ್ನು ಮಾಡಬೇಕಾಗಿದೆ. ಒಂದು ಪಠ್ಯಗಳಲ್ಲೇ, ಶಿಕ್ಷಣದಲ್ಲೇ ಇದು ಬರಬೇಕು. ಧ್ಯಾನಸ್ಥ ಸ್ಥಿತಿ, ಸಮಾಧಾನಕರವಾಗಿ ನೋಡುವಂಥ ಒಂದು ಮನಸ್ಥಿತಿ ಬರಬೇಕಾಗಿದೆ. ಇವತ್ತಿನ ಸಿನಿಮಾಗಳು, ಇವತ್ತಿನ ಮೊಬೈಲ್ ಎಲ್ಲ ಹಾಳು ಮಾಡ್ತಾಯಿದೆ, ವೆಬ್ ಸೀರೀಸ್ಗಳು ಹಾಳು ಮಾಡ್ತಾಯಿದೆ. ಹಾಗಾಗಿ ಹೆಚ್ಚಿನ ಜನ ಈ ಕೆಲಸಗಳನ್ನು ಮಾಡ್ತಾಯಿದ್ರೆ ಸಮಾಜ ಇನ್ನಷ್ಟು ಮಗದಷ್ಟು ವಿಕೃತಿಗೊಳಗಾಗತ್ತೆ. ಅಂದುಕೊಂಡದಾಗಬೇಕು ಅಂತ ಅಂದುಕೊಳ್ಳೋ ಜನರು ಈ ಕ್ಷಣಕ್ಕೆ ಎಲ್ಲ ನನಗೆ ದಕ್ಬಿಡ್ಬೇಕು, ಈ ಕ್ಷಣಕ್ಕೆ ಯಶಸ್ಸು ಬೇಕು, ಈ ಕ್ಷಣಕ್ಕೆ ನನಗೆ ದುಡ್ಡು ಬೇಕು, ಈ ಕ್ಷಣಕ್ಕೆ ಪ್ರೀತಿ ಬೇಕು, ಈ ಕ್ಷಣಕ್ಕೆ ಪ್ರೇಮ ಬೇಕು, ಪ್ರಣಯ ಬೇಕು, ಎಲ್ಲ ಬೇಕು, ಈ ಕ್ಷಣಕ್ಕೆ ಇನ್ಸ್ಟೆಂಟಾಗಿ ಬೇಕು ಅಂಥೇಳಿ ಭಾವಿಸುವಂಥ ಈ ಜನಗಳಿಗೆ ಅದು ಹೇಗೆ ಪಡೆಯುವುದು, ಸರಿಯಾದ ಮಾರ್ಗದಲ್ಲಿ ನಾವು ಹೇಗೆ ನಾವು ಅಂದುಕೊಂಡ ದಾರಿಗೆ ಹೋಗುವುದು, ರೀಚ್ ಆಗೋದು ಅನ್ನೋದ್ರ ಬಗ್ಗೆ ಸರಿಯಾದ ಮಾರ್ಗದರ್ಶನ, ಅರಿವು ಸಿಗದೇ ಇದ್ದರೆ ಈ ರೀತಿಯ ವಿಕೃತಿಗಳು ಹೆಚ್ಚಾಗುತ್ತೆ. ಸೊ ಆ ನೆಲೆಯಲ್ಲಿ ನಾವೆಲ್ಲ ಯೋಚನೆ ಮಾಡೋಣ. ಸೊ ಲಾವಣ್ಯ ಅನ್ನುವಂಥ ಯುವತಿ ಕೊಲೆ ಆಗಿದ್ದು ತುಂಬ ದುಃಖಕರ. ಎಲ್ಲೇ ಆಗಲಿ ಈ ಥರದ ಕೊಲೆಗಳು ನಡೀಬಾರ್ದು. ಸೊ ಅದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡೋಣ. ಥ್ಯಾಂಕ್ ಯು. ನಮಸ್ತೆ.